ರಥೋತ್ಸವ ಇದೆ. 10 ಲಕ್ಷಕ್ಕೂ ಅಧಿಕ ಜನ ಇವತ್ತು ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಭಕ್ತರು ಅತಿ ದೊಡ್ಡ ಜಾತ್ರೆ ಇದು. ಕೆಲವೇ ಕ್ಷಣಗಳಲ್ಲಿ ಗವಿಸಿದ್ದೇಶ್ವರರ ರಥೋತ್ಸವ ನಡೆಯುತ್ತೆ. 5:15 ಇನ್ನು ಅರ್ಧ ಗಂಟೆ ಇದೆ. ಮಹಾ ರಥೋತ್ಸವ ನಡೆಯುತ್ತೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದ ಜಾತ್ರೆ ಗವಿಸಿದ್ದೇಶ್ವರರ ಜಾತ್ರೆ. ಈ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಬೇರೆ ಬೇರೆ ಊರುಗಳಿಂದ ದೇಶ ವಿದೇಶದಿಂದಲೂ ಕೂಡ ಬಂದು ದೇವರ ದರ್ಶನವನ್ನು ಪಡಿತಾರೆ. ಸಿದ್ದೇಶ್ವರ ಸ್ವಾಮಿಗಳ ದರ್ಶನವನ್ನು ಪಡಿತಾರೆ. ಕೊಪ್ಪಳದಲ್ಲಿ ನಡೀತಾ ಇರುವಂಥ ಗವಿಸಿದ್ದೇಶ್ವರರ ಜಾತ್ರೆ 10 ದಿನಗಳ ಕಾಲ ನಡೆಯುತ್ತೆ. ಗವಿಸಿದ್ದೇಶ್ವರ ಜಾತ್ರೆಯ ರಥೋತ್ಸವ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಜನ ಭಾಗಿಯಾಗ್ತಾರೆ. ರಾಜ್ಯ ದೇಶ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಜನ ಬಂದು ಸೇರ್ತಾರೆ. ಆ ಜನರನ್ನು ನೋಡುವುದೇ ಒಂದು ಸಂಭ್ರಮ, ಸಡಗರ. ಆ ಜಾತ್ರೆ ಅಂತೂ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ವಿಶ್ವದ ಸಾಲಿನಲ್ಲಿರ್ತಕ್ಕಂಥ ಮಠಗಳಲ್ಲಿ ಒಂದಾದಂಥ ಗವಿಮಠದ ಮಹಾರಥೋತ್ಸವ ಇವತ್ತು ನಡೀತಾ ಇದೆ. ಇವತ್ತು ಬಹುಶಃ ಲಕ್ಷೋಪಾದಿಯಲ್ಲಿ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಆಗಮಿಸಿದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಜನ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಬೆಂಗಳೂರು ಅಭಿವೃದ್ಧಿ ಸಚಿವರು, ಹಿರಿಯರಂತ DK ಶಿವಕುಮಾರ್ ಅಣ್ಣವರು ಇವತ್ತು ಈ ಮಹಾರಥೋತ್ಸವಕ್ಕೆ ಆಗಮಿಸಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಂತೋಷ ತಂದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಸಂಸದರುಗಳು, ಶಾಸಕರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ವಿಶೇಷವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಈ ರಥೋತ್ಸವ, ಈ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಭಕ್ತಾದಿಗಳನ್ನ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಂಧುಗಳೇ, ಇವತ್ತೇನು ಅಭಿನವ್ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ತಿರುವಳಿ ದಾಸೋಹದ ಮೂಲಕ ಇವತ್ತು ಅನ್ನದಾನ, ಅಕ್ಷರದಾನ, ಇವತ್ತೆಲ್ಲ ದಾನಗಳ ಮೂಲಕ ಪ್ರತಿಯೊಬ್ಬ ಬಡವರ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಏನಾದರೂ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಗವಿಮಠ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅಭೂತಪೂರ್ವ ಕಾರ್ಯಕ್ರಮಗಳನ್ನು ಇವತ್ತು ಏನು ಕೆರೆ ಅಭಿವೃದ್ಧಿ ಕ್ರಾಂತಿ ಇರ್ಬೋದು, ಗಿಡಗಳನ್ನು ನೆಡ್ತಕ್ಕಂಥದ್ದು ಇರ್ಬೋದು, ಇವತ್ತು ಸಂಸ್ಥೆಗಳನ್ನು ತೆಗಿತಕ್ಕಂಥದ್ದು ಇರ್ಬೋದು, ಮುಂದಿನ ದಿನಮಾನಗಳಲ್ಲಿ 10,000 ಬಡ ಮಕ್ಕಳ ವಸತಿ ನಿಲಯವನ್ನ ಈ ಒಂದು ಗವಿಮಠದ ಮೂಲಕ ಉಚಿತ ಶಿಕ್ಷಣವನ್ನು ಕೊಡ್ತಕ್ಕಂಥ ಹೊಸ ಒಂದು ಆಯಾಮವನ್ನು ಇವತ್ತು ಶ್ರೀಗಳು ಅಂದ್ಕೊಂಡಿರ್ತಕ್ಕಂಥದ್ದು ನಮಗೂ ನಿಮ್ಮೆಲ್ಲರಿಗೂ ಕೂಡ ಸಂತಸ ತಂದಿದೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಹುಶಃ ಅಜ್ಜರ ಒಂದು ಆಶೀರ್ವಾದ ಇವತ್ತೆಲ್ಲ ಭಕ್ತಾದಿಗಳಲ್ಲಿ ಇವತ್ತು ಬಹುಶಃ ನಾವು 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಭಕ್ತರು ಇಲ್ಲಿ ಸೇರಿರ್ತಕ್ಕಂಥದ್ದು. ಇವತ್ತು ತಮಗೆ ವಿನಂತಿಯನ್ನು ನಾನು ಮಾಡ್ತೇನೆ, ಬಹಳಷ್ಟು ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಾ ರಥೋತ್ಸವ ಜರುಗೋದಕ್ಕೆ ಮುಂಚೆ ಇವತ್ತು. ಯಾಕಂದ್ರೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮರಳಿ ಹೋಗ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಈ ವರ್ಷ ಇವತ್ತು ಆ ಒಂದು ಭಗವಂತ ವಿಶೇಷವಾಗಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಇವತ್ತು ಆರೋಗ್ಯ ಐಶ್ವರ್ಯವನ್ನು ಎಲ್ಲರಿಗೂ ಕರುಣಿಸುವಂತಾಗಲಿ ಅಂತೇಳಿ ನಾ ಪ್ರಾರ್ಥನೆ ಕೇಳಿ ಇವತ್ತು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಇದೀಗ ಕುಷ್ಟಗಿ ಶಾಸಕರು ಮತ್ತು ಸಚೇತಕರಾದಂಥ ಶ್ರೀ ದೊಡ್ಡಗೌಡ ಪಾಟೀಲ್ರವರು ತಮ್ಮ ಭಕ್ತಗಣವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಜಾತ್ರಾ ಮಹೋತ್ಸವದ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು, ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರವರೇ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕುಮಾರ್ ಅವರೇ, ಸಚಿವರಾಗಿರ್ತಕ್ಕಂಥ ಸೋದರ ತಂಗಿರಿ ಸಾಹೇಬರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು ಮತ್ತು ಎಲ್ಲ ಆತ್ಮೀಯರೇ, ಜಾತಿಗೋಸ್ಕರ ಇರ್ತಕ್ಕಂಥ ಎಲ್ಲ ಭಕ್ತ ಸಮೂಹಗಳು, ಬಹುಶಃ ವರ್ಷಕ್ಕೆ ಅತ್ಯಂತ ವೈಭವವಾಗಿರ್ತಕ್ಕಂಥ ಜಾತ್ರೆ ಅದು ಯಾವುದಾದ್ರೂ ಇದೆ ಅದು ಗವಿಸಿದ್ದೇಶ್ವರ ಜಾತ್ರೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನನ ಮಾಡ್ಕೊಳ್ಬೇಕಾಗಿದೆ. ಬರೀ ಕೆರೆಗಳು ಮಾತ್ರ ಕಾಣ್ತವೆ, ಭಕ್ತಿಯಲ್ಲಿ ಯಾವತ್ತೂ ಕೂಡ ಬರಲಿಲ್ಲ ಅಂತಕ್ಕಂಥದ್ದನ್ನು ಕೊಪ್ಪಳ ಜಿಲ್ಲೆಯ ಮಾದರಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಅಂತ. ಕೊಪ್ಪಳದ
ಗವಿಮಠದ ಜಾತ್ರಾ ಸಂಭ್ರಮದಲ್ಲಿ ಸಾಕ್ಷಾತ್ ಹಳ್ಳಿಯ ಸೊಗಡನ್ನ ಸೃಷ್ಟಿ ಮಾಡಿದೆ ಕೃಷಿ ಇಲಾಖೆ. ತೋರಿಕೆಗೆ ಇದು ಕೃಷಿ ಮೇಳ, ಆದರೆ ಸಿರಿಧಾನ್ಯಗಳ ಬಳಕೆ ಹೆಚ್ಚನ್ನ ಮಾಡಿ ಅಂತಕ್ಕಂಥ ಒಂದು ಸಂದೇಶವನ್ನ ನೀಡಲಿಕ್ಕಿರ್ತಕ್ಕಂಥದ್ದು ಈ ಒಂದು ಕೃಷಿ ಮೇಳದ ಉದ್ದೇಶ ಅಂತಕ್ಕಂಥದ್ದನ್ನು ಹೇಳಿದ್ರೆ ನಾವು ಗಮನಿಸಬಹುದು. ಬಹಳ ಅಚ್ಚುಕಟ್ಟಾಗಿ ಸಿರಿಧಾನ್ಯಗಳನ್ನ ಬಳಕೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂತಹ ದೃಶ್ಯಗಳು ನಮ್ಮ ಎದುರಿಗಿರ್ತಕ್ಕಂಥದ್ದು. ಏನೋ ಸಂಪೂರ್ಣ ಹಳ್ಳಿಯ ಸೊಗಡು, ಹಳ್ಳಿಯ ವಾತಾವರಣ, ಏನು ರೈತ ಭೂಮಿ ತಾಯಿಯನ್ನು ನಂಬಿ ಯಾವ ರೀತಿ ಬೆಳೆಯನ್ನು ಬೆಳಿತಾನೆ, ಹೊಲಗದ್ದೆಗಳಲ್ಲಿ ಯಾವ ರೀತಿ ಪೈರನ್ನು ಬೆಳಿತಾನೆ, ಹಬ್ಬದ ವಾತಾವರಣವನ್ನೇನೋ ರಾಶಿ ಮಾಡಿ ಮಾಡ್ತಾನೆ, ಆ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ಈ ಎರಡೂ ಇಲಾಖೆಗಳು ಸಂಪೂರ್ಣವಾಗಿ ಒಂದು ಸಂಪೂರ್ಣವಾದಂತಹ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಯನ್ನು ಇಲ್ಲಿ ಕೆಳಗಿಳಿಸಿದೆ ಅಂತಲೇ ಹೇಳ್ಬೋದು. ನಾವು ಗಮನಿಸ್ಬೋದು, ಈ ರೀತಿಯ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ರೈತ ಬೆಳಿಲಿಕ್ಕೆ ಸಾಧ್ಯ, ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಸಂದೇಶವನ್ನು ಕೃಷಿ ಇಲಾಖೆ ನೀಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ರೈತ ಬಳಸ್ತಕ್ಕಂತಹ ಪ್ರತಿಯೊಂದು ವಸ್ತನ್ನು ಇಲ್ಲಿ ತಂದು ಇಳಿಸಿರ್ತಕ್ಕಂಥದ್ದು. ಸಾಕ್ಷಾತ್ ಒಂದು ಹೊಲ ಗದ್ದೆಗಳಲ್ಲಿ ರೈತ ಏನನ್ನೆಲ್ಲ ಬಳಸ್ತಾನೆ, ಏನನ್ನೆಲ್ಲ ಬೆಳೀತಾನೆ ಅಂತಕ್ಕಂಥ ಒಂದು ಸಂಪೂರ್ಣವಾದಂಥ ಚಿತ್ರಣವನ್ನು ನಾವು ಗಮನಿಸ್ಬೋದು. ನಮ್ಮ ಈ ಭಾಗದಲ್ಲಿ ಗಮನಿಸೋದಾದರೆ ರೈತನಿಗೆ ಏನು ಬೇಕು, ಹೊಲ ಗದ್ದೆಗಳಲ್ಲಿ ಪ್ರಾಣಿ ಪಕ್ಷಿಗಳು ಯಾವ ರೀತಿಯ ಗೂಡುಗಳನ್ನು ಕಟ್ಟಿರ್ತವೆ ಪಕ್ಷಿಗಳು, ಅವು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಎತ್ತುಗಳಿಗೆ ಏನು ಬೇಕು ವಸ್ತುಗಳನ್ನು ಕೂಡ ಪ್ರದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಈ ಒಂದು ಹಳ್ಳಿಯ ಸೊಗಡನ್ನು ಕೃಷಿ ಇಲಾಖೆ ಇಲ್ಲಿ ಇಳಿಸಿರ್ತಕ್ಕಂತಹ ಸನ್ನಿವೇಶ ನಮ್ಮ ಕಣ್ಣೆದುರಿಗಿದ್ದಾವೆ. ಈಗಾಗಲೇ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಈ ಒಂದು ಪ್ರದರ್ಶನಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮತ್ತು ಸಂಸದ ಸಂಗಣ್ಣ ಕರಡಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಪಡೀಲಿ ಅಂತಕ್ಕಂತಹ ಮಾತುಗಳನ್ನು ಕೂಡ ಶಾಸಕ ಮತ್ತು ಸಂಸದರಿಬ್ಬರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಠಗಳ ಪರಂಪರೆ ಅಂದರೆ ಸಾಕು, ದಾಸೋಹಕ್ಕೆ ಹೆಸರುವಾಸಿಯಾಗಿರುತ್ತೆ. ಯಾಕಂದರೆ ಮಠಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತನೂ ಕೂಡ ಏನಂದರೆ ಉಪವಾಸ ಇರಬಾರ್ದು ಅನ್ನುವಂಥ ಕಾರಣದಲ್ಲಿ ಪ್ರತಿಯೊಂದು ಮಠದಲ್ಲೂ ಕೂಡ ಹೆಚ್ಚಾಗಿ ಏನಂದರೆ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ. ಏನು ಗವಿಸಿದ್ದೇಶ್ವರ ಮಠ ಇದಕ್ಕೆ ಏನಂತಂದರೆ ಹೊರತಾಗಿಲ್ಲ. ಅತಿ ಹೆಚ್ಚು ದಾಸೋಹಕ್ಕೆ ಹೆಚ್ಚು ಪ್ರಸಿದ್ಧವಾದಂತಹ ಮಠ ಅಂತಂದರೆ ಅದು ಗವಿಸಿದ್ದೇಶ್ವರ ಮಠ. ಸದ್ಯ ಏನಂದರೆ ಗವಿಸಿದ್ದೇಶ್ವರ ಮಠದ ಪ್ರಸಾದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು. ಏನಂದರೆ ಗವಿಸಿದ್ದೇಶ್ವರ ಜಾತ್ರೆಗೆ ಬರುವಂಥ ಲಕ್ಷಾಂತರ ಜನ ಭಕ್ತರಿಗೆ ಏನಂತಂದರೆ ಒಂದು ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಏನಂತಂದರೆ ಈಗ ಗವಿ ಮಠದ ದಾಸೋಹದಲ್ಲಿ ಏನಂದರೆ ರಾಶಿ ಏನಂದರೆ ಅನ್ನವನ್ನು ರೆಡಿ ಮಾಡಿ ಈಗಾಗಲೇ ಭಕ್ತರಿಗೆ ವಿತರಣೆ ಮಾಡಲಿಕ್ಕೆ ತಯಾರು ಮಾಡಿ ಇಲ್ಲಿ ಇಡಲಾಗಿದೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಈ ಕಡೆ ಒಂದು ಭಾಗದಲ್ಲೂ ಕೂಡ ಏನಂದರೆ ಅನ್ನವನ್ನು ಏನಂದರೆ ಒಂದು ಏನು ಭಕ್ತರಿಗೆ ವಿತರಣೆ ಮಾಡಲಿಕ್ಕೆ ಇಲ್ಲಿಂದಲೇ ಒಂದು ಏನು ಸ್ವಯಂ ಸೇವಕರು ಏನಿದ್ದಾರೆ ಇಲ್ಲಿಂದ ತೆಗೆದುಕೊಂಡು ಹೋಗಿ ಭಕ್ತರಿಗೆ ಒಂದು ವಿತರಣೆಯನ್ನು ಮಾಡ್ತಾರೆ. ಇದು ಒಂದು ಕಡೆ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಏನಂದರೆ ಅನ್ನ ಪ್ರಸಾದವನ್ನು ಮಾಡಲಿಕ್ಕೆ ಏನಂದರೆ ಸಾಕಷ್ಟು ಜನ ಇಲ್ಲಿ ಒಂದು ನಿರಂತರವಾಗಿ ಒಂದು ಕೆಲಸವನ್ನು ಮಾಡ್ತಾರೆ. ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ದೊಡ್ಡದಾದಂಥ ಏನು ಕಟ್ಟಿಗೆ ಒಲೆ ಏನಿದೆ ಇದರಲ್ಲಿ ಬೃಹತ್ ಆಕಾರದ ಒಂದು ಏನಂತಂದರೆ ಏನು ಪಾತ್ರೆಗಳನ್ನು ಇಟ್ಟು ಅದರಲ್ಲಿ ಅನ್ನವನ್ನು ತಯಾರಿಸುವಂಥ ಕೆಲಸ ನಡೀತದೆ. ಇದೇ ರೀತಿ ಏನಂದರೆ ಈಗಾಗಲೇ ಅಂತಂದರೆ ಏನು ನಿರಂತರವಾಗಿ ಏನು ಜಾತ್ರೆ ನಡೆಯುತ್ತೆ, ನಿರಂತರವಾಗಿ ಈ ರೀತಿಯಾದಂಥ ಒಂದು ದಾಸೋಹ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ದಾಸೋಹ ಕಾರ್ಯಕ್ರಮಗಳ ಜೊತೆ ಇಷ್ಟೊಂದು ಜನರ ಒಂದು ಏನಂತಂದರೆ ನಿರಂತರ ಶ್ರಮ ಕೂಡ ಈ ಒಂದು ಏನು ಅನ್ನ ದಾಸೋಹ ನಡೀಬೇಕಾದ್ರೆ ಅದರ ಹಿಂದುಗಡೆ ಇಷ್ಟೊಂದು ಜನರ ಒಂದು ಶ್ರಮ ಕೂಡ ನಿರಂತರವಾಗಿರುತ್ತೆ. ಇವರೆಲ್ಲರೂ ಕೂಡ ಅಂದರೆ ಗವಿ ಮಠದ ಒಂದು ಭಕ್ತರು ಏನಂದರೆ ಸ್ವಯಂ ಪ್ರೇರಿತರಾಗಿ ಇಲ್ಲಿ ಆಗಮಿಸಿ ಏನಂದರೆ ಪ್ರಸಾದವನ್ನು ತಯಾರು ಮಾಡ್ತಾರೆ. ಇಲ್ಲಿ ಬರುವಂಥ ಭಕ್ತರಿಗೆ ಏನಂತಂದರೆ ಒಂದು ಅನ್ನ ಪ್ರಸಾದವನ್ನು ನೀಡುವ ಮೂಲಕ ಲಕ್ಷಾಂತರ ಜನರ ಹಸಿವನ್ನು ನೀಗಿಸುವಂಥ ಒಂದು ಕೆಲಸ ಕೂಡ ಏನಂದರೆ ಈ ಒಂದು ಶ್ರೀಗಳ ಮಠದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ದಕ್ಷಿಣದ ಕುಂಭಮೇಳ ಅಂತ ಕರೀತಾರೆ. ಅದರ ಜೊತೆಗೆ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಇದಕ್ಕೆ ಕಾರಣ ಏನಂತಂದರೆ ಈ ಒಂದು ಜಾತ್ರೆಯಲ್ಲಿ ಸಂಗ್ರಹವಾಗುವಂಥ ಲಕ್ಷ ಏನು ರೊಟ್ಟಿ ಏನಿರುತ್ತೆ ಈ ಒಂದು ಕಾರಣಕ್ಕೆ ಇದಕ್ಕೆ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಸದ್ಯ ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತೀನಿ. ನೀವು ವಿಜುವಲ್ಸ್ಗಳಲ್ಲಿ ನೋಡ್ತಾ ಇರ್ಬೋದು. ಏನಂತಂದರೆ ಈ ಒಂದು ಜಾತ್ರೆಗೆ ಬರುವಂಥ ಭಕ್ತರು ಪ್ರತಿಯೊಬ್ಬ ಭಕ್ತರು ಕೂಡ ಏನಂದರೆ ಒಂದು ರೊಟ್ಟಿಯನ್ನು ಮಾಡ್ಕೊಂಡು ಬರ್ತಾರೆ. ಅದು ಏನಂತಂದರೆ ಲಕ್ಷ ಸಂಖ್ಯೆಯಲ್ಲಿ ಏನಂದರೆ ಇಲ್ಲಿ ರೊಟ್ಟಿಗಳು ಸಂಗ್ರಹವಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಏನು ರಾಶಿ ರೊಟ್ಟಿಗಳು ಈಗಾಗಲೇ
ಈಗಾಗಲೇ ಅಂತಂದರೆ ಗವಿ ಮಠದ ಆವರಣದ ಏನು ದಾಸೋಹ ಏನಿದೆ ಈ ಮಹಾದಾಸೋಹದಲ್ಲಿ ಈಗಾಗಲೇ ಸಂಗ್ರಹಣೆ ಆಗಿದೆ. ಪ್ರತಿಯೊಬ್ಬ ಭಕ್ತರು ಕೂಡ ಬರುವಂಥ ಭಕ್ತರಿಗೆ ಏನಂದರೆ ಇಲ್ಲಿ ಒಂದು ರೊಟ್ಟಿ ಪ್ರಸಾದವನ್ನು ಕೂಡ ಕೊಡಲಾಗುತ್ತೆ. ಏನಂದರೆ ಉತ್ತರ ಕರ್ನಾಟಕ ಶೈಲಿಯ ಏನು ರೊಟ್ಟಿ, ಮಾದ್ಲಿ ಮತ್ತು ಏನಂತಂದರೆ ವಿವಿಧ ರೀತಿಯ ಶೇಂಗಾ ಹೋಳಿಗೆ ಸೇರಿ ವಿವಿಧ ರೀತಿಯ ಪ್ರಸಾದಗಳನ್ನು ಇಲ್ಲಿ ಏನು ಭಕ್ತರಿಗೆ ಹಂಚಿಕೆ ಮಾಡಲಾಗುತ್ತೆ. ಆದರೆ ಏನಂತಂದರೆ ಭಕ್ತರೇ ಏನಂತಂದರೆ ತಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಬಂದಂತಹ ರೊಟ್ಟಿಯನ್ನು ಇಲ್ಲಿ ಒಂದು ಸಂಗ್ರಹ ಮಾಡ್ತಾರೆ. ಇನ್ನು ಜಾತ್ರೆ ಏನು ಮಹಾರಥೋತ್ಸವ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಅಂದರೆ ಸುಮಾರು 8 ರಿಂದ 10 ಲಕ್ಷ ಏನು ಜನರೇನು ಇಲ್ಲಿ ಭಾಗವಹಿಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಏನಂತಂದರೆ ರೊಟ್ಟಿಯನ್ನು ಪ್ರಸಾದವಾಗಿ ನೀಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ರೊಟ್ಟಿಗಳು ಇಲ್ಲಿ ಒಂದು ಸಂಗ್ರಹಣೆ ಆಗಿದೆ. ಬರುವಂಥ ಭಕ್ತರಿಗೆ ಏನಂದರೆ ಪ್ರಸಾದದಲ್ಲಿ ರೊಟ್ಟಿಯನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಯನ್ನು ಏನಂತಂದರೆ ರೊಟ್ಟಿ ಜಾತ್ರೆ ಅಂತ ಕೂಡ ಕರೆಯಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಅನ್ನ ಪ್ರಸಾದಕ್ಕೆ ಹೆಸರುವಾಸಿ ಅಂದರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠ. ಜಾತ್ರೆಯಲ್ಲಿ ಈ ಅನ್ನ ಪ್ರಸಾದ ಮಹಾಪ್ರಸಾದವಾಗಿ ಏನಂತಂದರೆ ಪರಿವರ್ತನೆ ಆಗುತ್ತೆ. ಯಾಕಂದರೆ ಲಕ್ಷಾನುಗಟ್ಟಲೆ ಭಕ್ತರು ಇಲ್ಲಿ ಬರ್ತಾರೆ. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಏನಂತಂದರೆ ಒಂದು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಕ್ಕೋಸ್ಕರ ಏನಂದರೆ ಬೃಹದಾಕಾರದಲ್ಲಿ ಅಂತಂದರೆ ಒಂದು ಅಡುಗೆ ಮನೆ ತಯಾರಾಗಿರುತ್ತೆ. ಈ ಒಂದು ಏನಂದರೆ ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಏನಂದರೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಏನಂತಂದರೆ ಭಕ್ತರಿಗೆ ವಿತರಣೆ ಮಾಡಲಿಕ್ಕೆ ಈಗ ಏನಂದರೆ ಪಲ್ಯವನ್ನು ತಯಾರು ಮಾಡಲಾಗ್ತಾ ಇದೆ. ಮಠದ ಭಕ್ತರು ಏನು ತರಕಾರಿಗಳನ್ನು ತಂದು ಕೊಟ್ಟಿರ್ತಾರೆ. ಆ ಒಂದು ತರಕಾರಿಯಲ್ಲಿ ಅಂತಂದರೆ ಈ ಒಂದು ದೊಡ್ಡದಾದಂಥ ಪಾತ್ರೆಗಳಲ್ಲಿ ಒಂದು ಸಾಂಬಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಇನ್ನಿತರೆ ಏನಂತಂದರೆ ಖಾದ್ಯಗಳನ್ನು ಇಲ್ಲಿ ಒಂದು ತಯಾರು ಮಾಡಲಾಗುತ್ತೆ. ಏನಂದರೆ ಈ ಒಂದು ಇಂಥ ಒಂದು 8 ರಿಂದ 10 ಲಕ್ಷದಷ್ಟು ಜನರು ಏನು ಭಾಗವಹಿಸ್ತಾರೆ. ಇಂಥ ಒಂದು ಏನಂತಂದರೆ ದೊಡ್ಡದಾದಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಹಸಿವನ್ನು ನೀಗಿಸಲು ಕೂಡ ಏನಂತಂದರೆ ಇಂಥ ಒಂದು ನಿರಂತರವಾದಂಥ ಸೇವೆ ನಡೀತಾ ಇರುತ್ತೆ. ಇಂಥ ಒಂದು ಸೇವಾ ಕಾರ್ಯದಲ್ಲಿ ಸಾಕಷ್ಟು ಜನ ಈ ಒಂದು ಮಠದ ಭಕ್ತರು ಏನಿದ್ದಾರೆ ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಒಂದು ಅಡಿಗೆಯನ್ನು ತಯಾರು ಮಾಡುವಂಥ ಕೆಲಸದಲ್ಲಿ ನಿರಂತರಾಗಿದೆ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ಅಂತಂದರೆ ಒಂದು ಸಾಂಬಾರಿನ ಪಾತ್ರೆಗಳು. ಇಷ್ಟೊಂದು ದೊಡ್ಡದಾದಂಥ ಸಾಂಬಾರಿನ ಪಾತ್ರೆಗಳು ಕೇವಲ ಏನಂತಂದರೆ ಇದೆಲ್ಲವೂ ಕೂಡ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿಬಿಡುತ್ತೆ. ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಮಠದ ಭಕ್ತರು ಆಗಮಿಸ್ತಾರೆ. ಪ್ರತಿಯೊಬ್ಬರ ಭಕ್ತರಿಗೂ ಕೂಡ ಅಂತಂದರೆ ಹಸಿವನ್ನು ನೀಗಿಸುವಂಥ ಕೆಲಸ ಈ ಒಂದು ಮಠದಲ್ಲಿ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಏನಂತಂದರೆ ಇವತ್ತು ಸಾಯಂಕಾಲ ಅಂತಂದರೆ 5:30ಗೆ ಮಹಾರಥೋತ್ಸವ ನಡೀತಾ ಇದೆ. ಈ ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಲಕ್ಷಾಂತರ ಜನರು ಏನಂದರೆ ರಾಜ್ಯದ ವಿವಿಧ ಮೂಲೆಗಳಿಂದ ಈಗಾಗಲೇ ಬರ್ತಾ ಇದ್ದಾರೆ. ಬರುವಂತಹ ಭಕ್ತರಿಗೆ ಅಂದರೆ ಸಂಪೂರ್ಣವಾಗಿ ಒಂದು ಪ್ರಸಾದ ವ್ಯವಸ್ಥೆ ಈಗಾಗಲೇ ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಅಂದರೆ ಸಾಕು ಪ್ರಸಾದಕ್ಕೆ ಒಂದು ಹೆಸರುವಾಸಿ. ಈ ಒಂದು ಮಹಾಪ್ರಸಾದ ಏನು ನಡೆಯುತ್ತೆ ಇದರಲ್ಲಿ ಅಂದರೆ ವಿವಿಧ ರೀತಿಯ ಬಗೆಯ ಸಿಹಿ ತಿನಿಸುಗಳು ಕೂಡ ಏನಂದರೆ ಭಕ್ತರಿಂದ ಬಂದು ಇಲ್ಲಿ ಸಂಗ್ರಹವಾಗುತ್ತೆ. ಸದ್ಯ ನಾನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಏನಂತಂದರೆ ಉತ್ತರ ಕರ್ನಾಟಕ ಶೈಲಿಯ ಮಾದ್ಲಿ ಅಂತ ಏನು ಕರೀತಾರೆ. ಇದು ಇಲ್ಲಿ ಏನಂದರೆ ಒಂದು ಟನ್ ಗಟ್ಟಲೆ ಬಂದು ಈಗಾಗಲೇ ಸಂಗ್ರಹವಾಗ್ತಾ ಇದೆ. ಇದೆಲ್ಲವೂ ಕೂಡ ಏನಂತಂದರೆ ಮಠದ ಭಕ್ತರು ತಮ್ಮ ಮನೆಗಳಲ್ಲಿ ತಮ್ಮ ಊರುಗಳಲ್ಲಿ ಅಂದರೆ ಸ್ವಯಂ ಪ್ರೇರಿತವಾಗಿ ಏನಂತಂದರೆ ಇದನ್ನು ಒಂದು ರೆಡಿ ಮಾಡ್ಕೊಂಡು ಬಂದು ಮಠದ ಆವರಣದಲ್ಲಿ ಏನಂತಂದರೆ ಒಂದು ಸಂಗ್ರಹವನ್ನು ಮಾಡ್ತಾರೆ. ಇಲ್ಲಿ ಸಂಗ್ರಹವಾದಂಥ ಈ ಒಂದು ಏನಂತಂದರೆ ಈ ಮಾದ್ಲಿ ಏನಿರುತ್ತೆ ನಿರಂತರವಾಗಿ ನಡೆಯುವಂಥ ಈ ಒಂದು ಮಹಾದಾಸೋಹದಲ್ಲಿ ಭಕ್ತರಿಗೆ ಒಂದು ಪ್ರಸಾದದ ವಿತರಣೆಯನ್ನು ಮಾಡಲಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಸುಮಾರು 8 ರಿಂದ 10 ಕಟ್ಟೆಗಳು ಏನಂದರೆ ಈ ಮಾದ್ಲಿ ಕಟ್ಟೆಗಳು ಇಲ್ಲಿ ನಿರ್ಮಾಣವಾಗಿದ್ದಾವೆ. ಇವೆಲ್ಲ ಕಟ್ಟೆಗಳು ಕೂಡ ಈಗಾಗಲೇ ತುಂಬಿ ಹೋಗಿದ್ದಾವೆ. ಇವು ಎಲ್ಲವನ್ನು ಕೂಡ ಏನಂತಂದರೆ ಸುಮಾರು 1 ತಿಂಗಳ ಕಾಲ ನಿರಂತರವಾಗಿ ನಡೆಯುವಂಥ ಈ ಒಂದು ಮಹಾದಾಸೋಹದಲ್ಲಿ ಆಗಮಿಸುವಂಥ ಲಕ್ಷಾಂತರ ಜನ ಭಕ್ತರಿಗೆ ಈ ಒಂದು ಮಾದ್ಲಿಯನ್ನು ಏನಂದರೆ ಪ್ರಸಾದವಾಗಿ ವಿತರಣೆ ಮಾಡಲಾಗುತ್ತೆ. ಇದರ ಜೊತೆಗೆ ಈಗಾಗಲೇ ಏನಂತಂದರೆ ಮಠದ ಆವರಣಕ್ಕೆ ವಿವಿಧ ರೀತಿಯ ಸಿಹಿ ತಿನಿಸುಗಳು ಬಂದಿದ್ದಾವೆ. ಏನಂದರೆ ಬುಂದೆ ಉಂಡೆ ಆಗಿರ್ಬೋದು, ಮತ್ತು ಶೇಂಗಾ ಹೋಳಿಗೆ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಒಂದು ಸಿಹಿ ಖಾದ್ಯಗಳಿಗಾಗಲೇ ಮಠದ ಆವರಣಕ್ಕೆ ಬಂದಿದೆ. ಮಠಕ್ಕೆ ಆಗಮಿಸುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಏನಂದರೆ ಎಲ್ಲ ರೀತಿಯ ಸಿಹಿ ತಿನಿಸು ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.